ನಮಸ್ಕಾರ. ಅಥರ್ವ ಡೆವಲಪರ್ಸ್ ಅಂಡ್ ಪ್ರಮೋಟರ್ಸ್ ಪ್ರೆಸೆಂಟ್ಸ್ ಸುಲಭದ ಸೈಟ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವಿಜಯ್ ವೀರಪ್ಪ. ಪ್ರತಿಯೊಬ್ಬರಿಗೂ ಕೂಡ ಬೆಂಗಳೂರಲ್ಲಿ ನನ್ನದೊಂದು ಸ್ವಂತ ಸೈಟ್ ಮಾಡಬೇಕು, ನಂತರದಲ್ಲಿ ಮನೆ ಕಟ್ಕೊಳ್ಬೇಕು ಅನ್ನೋ ಆಸೆ ಇರುತ್ತೆ. ಅದಕ್ಕಾಗಿ ₹1 ಹಣವನ್ನು ಕೂಡಿಡ್ತಾ ಒಂದು ಒಳ್ಳೆ ಸೈಟ್ನ ಹುಡುಕಾಟದಲ್ಲಿ ಇರ್ತಾರೆ. ಅಂಥವ್ರಿಗೆ ಇವತ್ತಿನ ಈ ಸಂಚಿಕೆ ಬಹಳ ಉಪಯುಕ್ತಕಾರಿ ಆಗಬಹುದು ಅಂತ ಅನ್ಸುತ್ತೆ. ಅಥರ್ವ ಡೆವಲಪರ್ಸ್ ಅಂಡ್ ಪ್ರಮೋಟರ್ಸ್ ಈ ಹಿಂದಿನ ಪ್ರಾಜೆಕ್ಟ್ಗಳು, ಸದ್ಯದ ಪ್ರಾಜೆಕ್ಟ್, ಇಲ್ಲಿ ಯಾವೆಲ್ಲ ಸೈಟ್ಗಳು ಲಭ್ಯ ಇದೆ, ಎಷ್ಟು ವೆಚ್ಚಕ್ಕೆ ಲಭ್ಯ ಇದೆ, ಏನೆಲ್ಲ ಆಫರ್ಗಳಿದೆ, ಆ ಎಲ್ಲದರ ಬಗ್ಗೆ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆಗೆ ಅಥರ್ವ ಡೆವಲಪರ್ಸ್ ಅಂಡ್ ಪ್ರಮೋಟರ್ಸ್ ಕಡೆಯಿಂದ MD ಆಗಿರುವಂಥ ಚೇತನ್ ಗೌಡ ವೈಎಂ ಕಾರ್ಯಕ್ರಮದಲ್ಲಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ನಾನು ಈಗಾಗಲೇ ಹೇಳಿದಾಗೆ ನಾವೊಂದು ಸ್ವಂತ ನಿವೇಶನ ಮಾಡ್ಕೊಳ್ಬೇಕು, ಅದು ಬೆಂಗಳೂರು ಅಥವಾ ಬೆಂಗಳೂರಿನ ಸುತ್ತಮುತ್ತ ಅನ್ನೋದು ಕೆಳವರ್ಗ, ಮಧ್ಯಮ ವರ್ಗ ಈ ಎಲ್ಲರ ಒಂದು ಕನಸಾಗಿರುತ್ತೆ. ಅದಕ್ಕಾಗಿ ನಂಬಿಕಸ್ಥ ಅಥವಾ ನಂಬಿಕೆಗೆ ಅರ್ಹರಾದ ಡೆವಲಪರ್ಸ್ ಬಳಿ ಒಂದೊಳ್ಳೆ ಸೈಟ್ ಸಿಕ್ಕರೆ ನೋಡೋಣಪ್ಪ ಅನ್ನೋ ಹುಡುಕಾಟದಲ್ಲಿ ಇರ್ತಾರೆ. ಸೊ ಅಂಥವ್ರಿಗೆ ಅಥರ್ವ ಡೆವಲಪರ್ಸ್ ಆ್ಯಂಡ್ ಪ್ರಮೋಟರ್ಸ್ ಕಡೆಯಿಂದ ಮೊದಲನೇದಾಗಿ ಏನು ಹೇಳ್ತೀರಿ? ಖಂಡಿತ. ಈಗ ನಾವು ಫಸ್ಟಾಗಿ ಹೇಳಬೇಕು ಅಂತ ಅಂದರೆ ನಮ್ಮ ಕಂಪ್ನಿ ಬಗ್ಗೆ ಮಾತಾಡೋಣ. ಸೊ ನಾವು ನಾಗರಬಾವಿಲಿ ನಮ್ಮ ಕಂಪ್ನಿ ಇರೋದು. ನಾವು ಒಂದು 5 ವರ್ಷದಿಂದ ಸುಮಾರು ಒಂದು 15 ಪ್ರಾಜೆಕ್ಟ್ನ ಕಂಪ್ಲೀಟ್ ಮಾಡಿದ್ದೀವಿ. ಸೊ ಇವಾಗ ಅಟ್ ಪ್ರೆಸೆಂಟ್ ಮಾತಾಡ್ತಾ ಇರೋದು ಬಂದು ನೆಲಮಂಗಲ ಹತ್ರ ನಿಯರ್ ಕೋರ್ಟ್ ಹತ್ರ ಮಾಡಿರೋಂಥ ಪ್ರಾಜೆಕ್ಟು. ಸೊ ಅದ್ರ ಬಗ್ಗೆ ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಆಲ್ರೈಟ್ ಸರ್, ಈಗ ನಿಮ್ಮ ಸದ್ಯದ ಪ್ರಾಜೆಕ್ಟ್ ಎಲ್ಲಿ ಲೊಕೇಟ್ ಆಗಿದೆ, ಈ ಲೇಔಟ್ನಲ್ಲಿ ಯಾವೆಲ್ಲ ಸೈಟ್ಗಳಿದೆ, ಅದರ ಬೆಲೆ ಏನು, ಮೊದಲಿಗೆ ಆ ಬಗ್ಗೆ ತಿಳಿಸ್ಕೊಡಿ ಸರ್. ಖಂಡಿತ. ಇದು ಪ್ರಾಜೆಕ್ಟ್ ಬಂದು ನಮ್ಮದು ನೆಲಮಂಗಲ ಟುವರ್ಡ್ಸ್ ಸೊಂಡೆಕೊಪ್ಪ ತವರೆಕೆರೆ ಮೇನ್ ರೋಡಲ್ಲಿ ಇರೋದು. ಇದು ನಂದಿ ಎನ್ಕ್ಲೇವ್ ಅಂತ ಮಾಡಿದ್ದೀವಿ. ಇದರಲ್ಲಿ ಒಂದು ಟೋಟಲ್ ಬಂದು ಒಂದು 75 ಸೈಟ್ಸ್ ಅವೈಲೇಬಲ್ ಇದೆ. ಇದು DC ಕನ್ವರ್ಷನ್ ಕೂಡ ಈ ಖಾತೆ ಕೂಡ ಆಗಿದೆ. ಇದರಲ್ಲಿ ಆಲ್ಮೋಸ್ಟ್ ಡೆವಲಪ್ಮೆಂಟ್ಸ್ ಎಲ್ಲ ನಿಮ್ಗೇನು ಪಿಕ್ಚರಲ್ಲಿ ಏನು ಬರ್ತಾ ಇದೆ ನಮ್ಮ ಬ್ಯಾಕ್ ಡ್ರಾಪಲ್ಲಿ, ಆ ಪಿಕ್ಚರ್ಸ್ ಎಲ್ಲ ಡೆವಲಪ್ಮೆಂಟ್ಸ್ ಏನು ಕಂಪ್ಲೀಟ್ ಆಗಿದೆ ಅದೆಲ್ಲ ಒರಿಜಿನಲ್ ಪಿಕ್ಸೇ. ಆಲ್ರೈಟ್. ಸೊ ಈಗ ಒಂದು ಸೈಟ್ ನೋಡಬೇಕಪ್ಪ ನಾವು ಅಂತ ಅಂದ್ಕೊಂಡಾಗ ಜನ ಇದು ಸಿಟಿಯಿಂದ ಎಷ್ಟು ದೂರ ಇದೆ ಅಥವಾ ಯಾವ ದಿಕ್ಕಲ್ಲಿದೆ, ಅಲ್ಲಿನ ಕನೆಕ್ಟಿವಿಟಿ ಹೇಗಿದೆ, ರೀಚ್ ಔಟ್ ಆಗೋದು ಹೇಗೆ ಅನ್ನೋದನ್ನೆಲ್ಲ ಫಸ್ಟ್ ಒಂದು ಕ್ರಾಸ್ ಚೆಕ್ ಮಾಡ್ಕೊಳ್ತಾರೆ. ಆ ಇನ್ಫಾರ್ಮೇಷನ್ ಮೊದಲಿಗೆ ಕೊಡೋದಾದರೆ? ಖಂಡಿತ. ಇದು ನಿಮಗೆ ಎಲ್ಲ ಜನಗಳಿಗೂ ನಮ್ಮ ಏನಿದ್ದಾರೆ ನಮ್ಮ ಬೆಂಗಳೂರಲ್ಲಿ ನಮ್ಮ ವಾಸವಾಗಿರುವಂಥ ಜನರಿಗೆ ಎಲ್ಲರೂ ಪ್ರತಿಯೊಬ್ಬರಿಗೂ ಆ್ಯಕ್ಚುಲಿ ನೆಲಮಂಗಲ ಏನು ಅಂತ ಗೊತ್ತಿದೆ. ಸೊ ಕನೆಕ್ಟಿವಿಟಿ ಇರೋಂಥ ರೋಡು. ಈಗ ಪ್ರತಿಯೊಂದು ನಮ್ಮ ಏನು ನಾರ್ತ್ ಕರ್ನಾಟಕ ಏನಿದೆ ಪ್ರತಿಯೊಬ್ಬರಿಗೂ ಕನೆಕ್ಟಿವಿಟಿ ಇರೋಂಥ ರೋಡು ತುಮಕೂರು ಹೈವೇ ಆಗಿರ್ಬೋದು, ಶಿವಮೊಗ್ಗ ಹೈವೇ ಆಗಿರ್ಬೋದು, ಮತ್ತು ಪ್ರತಿಯೊಂದು ಕನೆಕ್ಟಿವಿಟಿ ಇರೋಂಥ ರೋಡು ಅಲ್ಲಿ ನೆಲಮಂಗಲ ಅಂತ ಎಲ್ಲರಿಗೂ ಗೊತ್ತಿರುತ್ತೆ. ನೆಲಮಂಗಲ ಏನಂತಂದರೆ ನಿಮಗೆ ಜಸ್ಟ್ ಬೆಂಗಳೂರಿಂದ ಒಂದು 25ರಿಂದ 26 ಕಿಲೋಮೀಟ್ರ್ ಡಿಸ್ಟೆನ್ಸಲ್ಲಿರುವಂಥ ಒಂದು ಟೌನ್, ಬೆಂಗಳೂರಿಗೆ ಹೊಂದ್ಕೊಂಡಿರೋಂಥ ಟೌನು. ಆ ಟೌನ್ಗೆ ಬಿಫೋರೇ ನಮ್ಮ ಪ್ರಾಜೆಕ್ಟ್ ಬರುತ್ತೆ. ಓಕೆ, 74 ಸೈಟ್ಗಳಿದೆ ಈ ಲೇಔಟಲ್ಲಿ ಅಂತ ಹೇಳಿದ್ರಿ. ಇವಾಗ ನಿಮ್ಮ ಲೇಔಟ್ ಬಿಲ್ಡ್ ಆಗಿರುವಂಥ ಜಾಗ, ಅದರ ಸುತ್ತಮುತ್ತ ಏನೇನೆಲ್ಲ ಇದೆ, ಏರಿಯಾದ ವಾತಾವರಣ ಹೇಗಿದೆ, ಜೊತೆಗೆ ಈಗ ಒಂದು ಸೈಟ್ ತಗೊಳ್ಬೇಕು, ಮುಂದೆ ನಾವು ಮನೆ ಮಾಡಬೇಕು ಅಂದಾಗ ಜನ ಯಾವುದೆಲ್ಲದ್ರ ಬಗ್ಗೆ ಯೋಚನೆ ಮಾಡ್ತಾರೆ, ಆ ಎಲ್ಲದ್ರ ಬಗ್ಗೆ ಸದ್ಯ ಇಲ್ಲಿ ಅವೈಲಬಲ್ ಇರುವಂಥ ಏನೆಲ್ಲ ಅಮ್ಯುನಿಟೀಸ್ ಇದೆ ಆ ಬಗ್ಗೆ ತಿಳಿಸ್ಕೊಡಿ. ಸೊ ಈ ಅಮ್ಯುನಿಟೀಸ್ ಅಂದರೆ ನಮ್ಮ ಬೇಸಿಕ್ ಅಮ್ಯುನಿಟೀಸ್, ಈಗ ಮನೆ ಕಟ್ಟಕ್ಕೆ ಏನೇನು ವಾಸವಾಗಿ ನಮ್ಮ ಮನೆ ಕಟ್ಟಕ್ಕೆ ಏನೇನು ಬೇಕು ಅನ್ನೋದು ಮೇಯ್ನು ಇಂಪಾರ್ಟೆಂಟು. ಹೌದು. ಸೊ ಒಂದು ವಾಟರ್ ವ್ಯವಸ್ಥೆ ಆಗಿರ್ಬೋದು, ಸ್ಯಾನಿಟರಿ ಲೈನ್ ಆಗಿರ್ಬೋದು, ಎಲೆಕ್ಟ್ರಿಕಲ್ ಪೋಲ್ ಆಗಿರ್ಬೋದು, ಸೊ ಪಾರ್ಕು ಈ ಥರ ಮಕ್ಕಳಾಡೋದಕ್ಕೆ, ಮತ್ತು ಓವರ್ ಟ್ಯಾಂಕ್ ಆಗಿರ್ಬೋದು, ಚಿಲ್ಡ್ರನ್ಸ್ ಪ್ಲೇ ಏರಿಯಾ ಆಗಿರ್ಬೋದು, ಮೇಯ್ನು ರೋಡ್ ವಿಡ್ತ್. ಈಗ ಬೆಂಗಳೂರಲ್ಲಿ ನಿಮಗೆ ಗೊತ್ತಿರ್ಬೋದು, ಸೊ ಎಂತೆಂಥ ಎಷ್ಟೋ ಕೆಲವು ಏರಿಯಾಗಳಲ್ಲಿ ರೋಡ್ ವಿಡ್ತ್ ಪ್ರಾಬ್ಲಮ್ ತುಂಬ ಇದೆ. ಸೊ ನಮ್ಮ ಮೇಯ್ನು ಎಲ್ಲದಕ್ಕೂ ಆ್ಯಕ್ಚುಲಿ ಏನು ಯೋಚನೆ ಮಾಡಿದ್ವಿ, ರೋಡ್ ವಿಡ್ತು ತುಂಬ ಏನು ಬಿಡಬೇಕು ಆ ಥರ ರೋಡ್ ವಿಡ್ತ್ ಬಿಟ್ಟಿದ್ದೀವಿ. ಮತ್ತು ಮೇಯ್ನ್ ಪಾರ್ಕ್ಗಳಾಗಿರ್ಬೋದು. ಸೊ ಇವಾಗ ನಮ್ಮ ಪ್ರಾಜೆಕ್ಟಲ್ಲೇ ನಮ್ಮ ಪಾರ್ಕ್ ಇದ್ದರೆ ತುಂಬ ಮಕ್ಳಿಗೆ ಅನುಕೂಲ, ಮತ್ತು ಏಜ್ ಆಗಿರೋವಂಥ ಪರ್ಸನ್ಗಳಿಗೆ ಪ್ರತಿಯೊಬ್ಬರಿಗೂ ಒಂದು ಕಂಫರ್ಟಬಲ್ ಆಗಿರೋವಂಥ ಫೀಲ್ನ ನಮ್ಮ ಪ್ರಾಜೆಕ್ಟಲ್ಲಿ ನಾವು ಪ್ರತಿಯೊಂದು ಅಮ್ಯುನಿಟೀಸ್ ಸಮೇತ ಕಸ್ಟಮರ್ಗಳಿಗೆ ಕೊಡ್ತಾ ಇದ್ದೀವಿ. ಆಲ್ರೈಟ್. ಇವಾಗ ನಾವು ಒಂದು ಸೈಟ್ ತಗೊಂಡು ಮನೆ ಕಟ್ಟೋದಕ್ಕೆ ಆರಂಭ ಮಾಡ್ತೀವಿ ಅಂದಾಗ ಅಕ್ಕಪಕ್ಕದಲ್ಲಿ ಹಾಸ್ಪಿಟಲ್ಗಳಿದೆಯಾ, ಬಸ್ ಸ್ಟ್ಯಾಂಡ್ಗಳಿದೆಯಾ, ಮಕ್ಕಳಿಗೆ ಸ್ಕೂಲ್ಗಳಿದೆಯಾ, ಓಡಾಡೋದಕ್ಕೆ ರಸ್ತೆ, ಇತರ ವ್ಯವಸ್ಥೆಗಳು ಎಲ್ಲವೂ ಅಚ್ಚುಕಟ್ಟಾಗಿದೆಯಾ ಅಂತ, ರೆಡಿ ಟು ಬಿಲ್ಡ್ ಆ್ಯಂಡ್ ಮೂವ್ ಇದೆಯಾ ಅಂತ ಯೋಚನೆ ಮಾಡೋರು ಥಿಂಕಿಂಗ್ ಇರುತ್ತೆ. ಅದ್ರ ಬಗ್ಗೆ ಹೇಳೋದಾದ್ರೆ? ಖಂಡಿತ. ಈಗ ನನಗೆ ಫಸ್ಟ್ ಮೊದಲಿದಾಗ ಹೇಳಿದಂಗೆ ಸೊ ಬೆಂಗಳೂರಿಂದ ಜಸ್ಟ್ 25ರಿಂದ 26 ಕಿಲೋಮೀಟ್ರ್ ನಮ್ಮ ಪ್ರಾಜೆಕ್ಟ್ಗೆ. ಸೊ ನಾವು ಎಲ್ಲಿಂದ ಈಗ ನಮಗೇನು ಸಿಟಿ ಆರ್ಟ್ ಆಫ್ ಸಿಟಿ ಅಂತ ಏನಿದ್ದೀವಿ ಅಲ್ಲಿಂದ ಕರೆಕ್ಟಾಗಿ ನಮ್ಮ ಪ್ರಾಜೆಕ್ಟ್ಗೆ ಒಂದು 25 ಕಿಲೋಮೀಟ್ರ್ ಆಗುತ್ತೆ. 25 ಕಿಲೋಮೀಟ್ರಲ್ಲಿ ನಾವು ಆಲ್ಮೋಸ್ಟ್ ನಿಮಗೆ ಗೊತ್ತು, ಈಗ ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ ಡೆವಲಪ್ಮೆಂಟ್ಸ್ ಹೇಗಿದೆ.
ಹೈವೇ ಅಕ್ಕಪಕ್ಕ ಸರೌಂಡಿಂಗ್ ಬಿಫೋರ್ ನೆಲಮಂಗಲ ಏನು ಡೆವಲಪ್ಮೆಂಟ್ ಇದೆ ಅಂತ ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ. ನಮ್ಮದು ನೆಲಮಂಗಲ ಟೌನ್ಗೂ ಬಿಫೋರೇ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಬಂದು ಇವಾಗ ಆಲ್ಮೋಸ್ಟ್ ರೆಸಿಡೆನ್ಷಿಯಲ್ ಏನು ಲೇಔಟ್ಸ್ಗಳಿದೆ ಮತ್ತು ಸ್ಕೂಲ್ಸು ನೀವು ಕೇಳಿದ್ರಿ, ಸ್ಕೂಲ್ಸು ಮತ್ತು ಕಾಲೇಜಸ್ಸು, ಹಾಸ್ಪಿಟಲ್ಸು, ಅದ್ರ ಪ್ರಕಾರ ನಾವು ಒಂದು ಮಾತಾಡೋದಾದರೆ ನಮ್ಮ ಪ್ರಾಜೆಕ್ಟಿಂದ ವಿತಿನ್ 1 or 2 ಕಿಲೋಮೀಟರ್ ರೇಡಿಯಸಲ್ಲಿ ತುಂಬ ಸ್ಕೂಲ್ಸ್ಗಳಿದೆ. ಈಗ ಎಂಬ್ರಾಯ್ಡ್ ಇಂಟರ್ನ್ಯಾಷನಲ್ ಅಂತ ಒಂದು ಸ್ಕೂಲ್ ಇದೆ, ಹರ್ಷ ಇಂಟರ್ನ್ಯಾಷನಲ್ ಸ್ಕೂಲ್ ಇದೆ, ಮತ್ತು ಅದೇ ಥರ ಅನೇಕ ಹಾಸ್ಪಿಟಲ್ಸ್ ಇದೆ. ಹರ್ಷ ಹಾಸ್ಪಿಟಲ್ ಇದೆ, ಮತ್ತು VP ಮ್ಯಾಗ್ನಮ್ ಅಂತ ಇದೆ, BGS ಇಂಟರ್ನ್ಯಾಷನಲ್ ಸ್ಕೂಲ್ಸ್ ಇದೆ, ಆಯುರ್ವೇದಿಕ್ ಹಾಸ್ಪಿಟಲ್ ಇದೆ, ಈ ಥರ ಮತ್ತು SV ಇಂಜಿನಿಯರಿಂಗ್ ಕಾಲೇಜ್ ಇದೆ. ಪ್ರತಿಯೊಂದು ಅಕ್ಕಪಕ್ಕ ಏನು ಒಂದು ವಿತಿನ್ 3-2 ಕಿಲೋಮೀಟರ್ ರೇಡಿಯಸಲ್ಲಿ ಸುಮಾರು ಕಾಲೇಜಸ್ ಇದೆ. ಅದೇ ಥರ ಈಗ ಟ್ರಾವೆಲಿಂಗ್ ನೀವು ಹೇಳಿದ್ರಿ, ಮೈನ್ ಟ್ರಾವೆಲಿಂಗು ಅಪ್ ಟು ಇವಾಗ ನಿಮಗೆ ಗೊತ್ತಿರ್ಬೋದು, ನಾಗಸಂದ್ರವರೆಗೂ ಮೆಟ್ರೋ ಆಲ್ರೆಡಿ ರನ್ನಿಂಗಲ್ಲಿದೆ. ವಿತಿನ್ ಇನ್ನೊಂದು 2 ಇಯರ್ಸಲ್ಲಿ 1 ಇಯರಲ್ಲಿ ಅಪ್ ಟು ಹಿಮಾಲಯ ಡ್ರಗ್ ಹೌಸ್ವರೆಗೂ ಆಗಿದೆ. ಮೊನ್ನೆ ಇದೇ ನಮ್ಮ ಎಸ್ಟರ್ಡೇ ನಡೆದಂಥ ಇದರಲ್ಲೂ ಕೂಡ ನಮ್ಮ ಸಿದ್ದರಾಮಯ್ಯ ಅವರು ಹೇಳಿ ಅಪ್ ಟು ನೆಲಮಂಗಲವರೆಗೂ ಮೆಟ್ರೋನ ನಾವು ತೊಗೊಂಡೋಗಿ ಮಾಡಬೇಕು ಅನ್ನೋದು ಕೂಡ ಕಲಾಪದಲ್ಲಿ ಇದಾಗೋಗಿದೆ. ಸೊ ಅದೇ ಥರ ನಮ್ಮ ನೆಕ್ಸ್ಟು ಬಂದು ಮೆಟ್ರೋ ಕನೆಕ್ಟಿವಿಟಿ ತುಂಬ ಹತ್ರ ಇದೆ. ಇನ್ನು ಟ್ರೈನ್ ವ್ಯವಸ್ಥೆ ಅಪ್ ಟು ಈಗ ನಾವು ತುಮಕೂರಿಗೆ ಹೋಗುವಂಥವ್ರು ಮತ್ತು ಈಗ ಶಿವಮೊಗ್ಗ, ಹಾಸನ ಆ ಕಡೆ ಎಲ್ಲ ಹೋಗೋರಿಗೆ ಅಪ್ ಟು ನೆಲಮಂಗಲ ರೈಲ್ವೆ ಸ್ಟೇಷನ್ ಬಂದು ನಮ್ಮ ಪ್ರಾಜೆಕ್ಟಿನ ಜಸ್ಟ್ 2.5 ಕಿಲೋಮೀಟರ್ 3 ಕಿಲೋಮೀಟರಲ್ಲಿದೆ. ಅದೇ ಥರ ಇನ್ನು ಬಸ್ಸಿನ ವ್ಯವಸ್ಥೆ ನಮ್ಮ ಪ್ರಾಜೆಕ್ಟಲ್ಲೇ ಬಸ್ ಸ್ಟಾಪ್ ಮೈನ್ ಎಂಟ್ರೆನ್ಸಲ್ಲೇ ನಮ್ಮ ಬಸ್ ಸ್ಟಾಪ್ ಇದೆ. ಆ ಬಸ್ ಸ್ಟಾಪ್ ಇರೋದ್ರಿಂದ ಇನ್ನು ಈಗ ಯಲಹಂಕದಿಂದ ನಮ್ಮ ಪ್ರಾಜೆಕ್ಟ್ಗೆ ಕನೆಕ್ಟಿವಿಟಿ ಇದೆ. ಮತ್ತು ಅದೇ ಥರ ಯಶವಂತಪುರದಿಂದ ಇದೆ, ಈ ಮಾಗಡಿ ರೋಡ್ ತವರೆಕೆರೆಯಿಂದ ಬರ್ಬೋದು. ಸುಮಾರು ಬಸ್ ಫ್ಯಾಕಲ್ಟೀಸ್ ಅಂತೂ BMTC ವಿತಿನ್ 20 to 30 ಮಿನಿಟ್ಸ್ಗೆ BMTC ಬಸ್ ಸೌಲಭ್ಯ ನಮ್ಮ ಪ್ರಾಜೆಕ್ಟ್ಗಿದೆ. ಆಲ್ರೈಟ್, ಈಗ ನಂದಿ ಎನ್ಕ್ಲೇವ್ನಲ್ಲಿ ಸರ್ ಒಟ್ಟು ಸೈಟ್ಗಳ ಪೈಕಿ ಅವರವರ ಅನುಕೂಲತೆಗೆ ತಕ್ಕ ಹಾಗೆ ಜನ ಯೋಚನೆ ಮಾಡೋದ್ರಿಂದ ಲೈಕ್ ಹಾಫ್ ಸೈಟ್ಗಳು, ಫುಲ್ ಸೈಟ್ಗಳು, ಇನ್ನು ದೊಡ್ಡ ದೊಡ್ಡ ಸೈಟ್ಗಳು, ಎಷ್ಟೆಷ್ಟು ಸೈಟ್ಗಳು ಲಭ್ಯ ಇದೆ, ಯಾವುದರ ವೆಚ್ಚ ಎಷ್ಟು ತಗಲುತ್ತೆ, ಆ ಬಗ್ಗೆ ತಿಳಿಸ್ಕೊಡ್ತಾ ಹೋಗಿ. ಖಂಡಿತ. ಇವಾಗ ನಾವು 1899 rupees per square feet ಮಾಡ್ತಾ ಇದ್ದೀವಿ. ಅವರ ಅನುಕೂಲ ತಕ್ಕಂತೆ ಅವ್ರು ಯಾವ ಮೆಜರ್ಮೆಂಟು, ಈಗ ನಮ್ಮಲ್ಲಿ ಮೆಜರ್ಮೆಂಟ್ ಬಂದು 20-30, 30-40, 30-50, 40-60 ಈ 4 ಡೈಮೆನ್ಷನು ಕೂಡ ನಮ್ಮಲ್ಲಿದೆ. ಸೊ ಅವ್ರಿಗೆ ಹೆಂಗೆ ಅನುಕೂಲ ಆಗುತ್ತೆ, ಅವ್ರಿಗೆ ಹೆಂಗೆ ಕಂಫರ್ಟಬಲ್ ಇದೆ, ಆ ಪ್ರಕಾರ ಅವರು ನಮ್ಮಲ್ಲಿ ಪ್ರಾಪರ್ಟಿ ಪರ್ಚೇಸ್ ಮಾಡ್ಬೋದು. ಮೇಯ್ನ್ ನಾನೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಬೇಗ ಯಾರು ಬರ್ತಾವ್ರೆ ಅವ್ರಿಗೆ ಅನುಕೂಲ ತಕ್ಕನಾಗಿ ಅವರ ಈಗ ಕಂಫರ್ಟಬಲ್, ಇವಾಗ ಎಲ್ಲರಿಗೂ ನೋಡಿರ್ಬೋದು ನನಗೆ ನ್ಯೂರಾಲಜಿ ನಂಬರ್ ಇದೇ ಇರಬೇಕು, ಮತ್ತು ನನಗೆ ಇದೇ ಫೇಸಿಂಗ್ ಬೇಕು, ಮತ್ತು ನನಗೆ ಈ ಥರನೇ ಇರಬೇಕು, ನಾನು ಕಂಫರ್ಟಬಲ್ ಇದೇ ಇಷ್ಟು ದೊಡ್ಡ ರೋಡ್ ಬೇಕು, ಮೇನ್ ಎಂಟ್ರೆನ್ಸಲ್ಲೇ ಸೈಟ್ ಬೇಕು ಅನ್ನೋರಿಗೆ ಆದಷ್ಟು ಬೇಗ ಬಂದು ಒಂದ್ಸತಿ ಪ್ರಾಪರ್ಟಿ ವಿಸಿಟ್, ಫ್ಯಾಮಿಲಿ ಸಮೇತ ಪ್ರಾಪರ್ಟಿ ವಿಸಿಟ್ ಮಾಡಿದ್ರೆ ಸೊ ಅವ್ರಿಗೆ ಗೊತ್ತಾಗುತ್ತೆ ನಮ್ಮ ಪ್ರಾಜೆಕ್ಟ್ ಬಗ್ಗೆ. ನಾವು ಹೇಳೋದಕ್ಕಿಂತ ಹೆಚ್ಚಾಗಿ ಅವರೇ ಒಂದು ಸತಿ ವಿಸಿಟ್ ಮಾಡಿದಾಗ ಅವ್ರು ಕಂಫರ್ಟಬಲ್ ಆಗಿರುತ್ತೆ. ನಾನು ಇಲ್ಲಿ ಇನ್ವೆಸ್ಟ್ ಮಾಡ್ಬೋದಾ, ಸೊ ನಾನು ಇಲ್ಲಿ ರೈಟ್ ಪ್ರಾಪರ್ಟಿ ನಾನು ಚೂಸ್ ಮಾಡ್ಬೋದಾ ಅನ್ನೋದು ಒಂದು ಅವ್ರಿಗೆ ಕರೆಕ್ಟಾಗಿ ಕಂಫರ್ಟಬಲ್ ಆಗಿ ಅವ್ರು ಪ್ರತಿಯೊಂದು ಯೋಚನೆ ಮಾಡೋವಂಥ ಆಪ್ಷನ್ಸು ಅಲ್ಲೇ ಸಿಕ್ಕುತ್ತೆ. ಅವ್ರು ಅಲ್ಲಿ ನೆಕ್ಸ್ಟು ಫರ್ದರ್ ಸ್ಟೆಪ್ ತಗೋಬೋದು. ನಾನು ಇದನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಬೇಗ ಬೇಗ ಬಂದವ್ರಿಗೆ ಹೆಚ್ಚಿನ ಆಯ್ಕೆಗಳು ಖಂಡಿತ ಸರ್. ಈಗ ಯಾರಿಗಂದ್ರೆ ಈಗ ಬಂದವ್ರಿಗೆ ಎಲ್ಲ ಈಗ ನಾರ್ಮಲ್ ಆಗಿ ಏನು ಕೇಳ್ತಾರೆ ಎಲ್ಲರೂ, ನನಗೆ ಇಷ್ಟೇ ಬೇಕು, ನನಗೆ ನಾಡ್ತೇ ಬೇಕು. ಸೊ ಅದು ಎಲ್ಲರ ಮೈಂಡಲ್ಲೂ ಒಂದು ಕೂತ್ಬಿಟ್ಟಿರುತ್ತೆ. ಸೊ ಅವ್ರಿಗೆ ಆ್ಯಕ್ಚುಲಿ 30-40 ಅನ್ನೋದಕ್ಕಿಂತ ಹೆಚ್ಚಾಗಿ ಮೇಯ್ನು ನನಗೆ ಈ ಮೆಜರ್ಮೆಂಟಲ್ಲಿ ಬೇಕು ಅನ್ನೋದಕ್ಕಿಂತ ಯೋಚನೆ ಮಾಡೋದಕ್ಕಿಂತ ಹೆಚ್ಚಾಗಿ ನನಗೆ ಈಸ್ಟ್ ಫೇಸಿಂಗೇ ಬೇಕು, ನನಗೆ ನಾರ್ತ್ ಫೇಸಿಂಗೇ ಬೇಕು, ನನಗೆ ಇಲ್ಲ 40 feet ರೋಡಲ್ಲೇ ಬೇಕು, ನನಗೆ ರೋಡ್ ವೈಡು ಜಾಸ್ತಿ ಇರೋವಂಥ ಜಾಗದಲ್ಲಿ ಬೇಕು ಅನ್ನೋದು ಅವ್ರ ಮೈಂಡಲ್ಲಿ ಇದ್ದೇ ಇರುತ್ತೆ. ಅಂಥವ್ರಿಗೂ ನಾನು ಸೈಟ್ ತೊಗೊಬೇಕು ಅಂದರೆ ನಾನು ಇಂಟೀರಿಯರ್ ಒಳಗಡೆ ಹೋಗಿ ತೊಗೋಬೇಕು ಅಂತ ಯಾರಿಗೂ ಅನ್ಸಲ್ಲ. ಸೊ ಅವ್ರಿಗೆ ಏನು ಅನಿಸುತ್ತೆ, ನಾನು ಮೇಯ್ನ್ ಫಸ್ಟು ಹೋಗಿದ ತಕ್ಷಣ ನನಗೆ ಅವ್ರಿಗೆ ಈಸ್ಟ್ ಫೇಸಿಂಗ್ ಇದೆಯಾ ಅಂತ ಕಸ್ಟಮರ್ ರೇಸ್ ಮಾಡೋ ಕ್ವಶನ್ನು ಒಂದು ರೈಟ್ ಫೇಸ್ ಮಾತಾಡ್ತಾರೆ, ಮತ್ತು ಇಲ್ಲಾಂದರೆ ಒಂದು ಫೇಸಿಂಗ್ ಬಗ್ಗೆ ಮಾತಾಡ್ತಾರೆ. ಅವೆರಡೂ ಅವ್ರಿಗೆ ಸೆಲೆಕ್ಷನ್ ಆಯಿತು ಅಂದರೆ ಫರ್ದರ್ ಇನ್ನು ಮಿಕ್ಕಿರೋ ಡೀಟೇಲ್ಸ್ ಅವ್ರು ತೊಗೊತಾರೆ. ಹಂಗಿರೋದ್ರಿಂದ ಬೇಗ ಬಂದಷ್ಟು ಅವ್ರಿಗೆ ಯಾವ ಫೇಸಿಂಗ್ ಬೇಕಾದರೂ ನಾನು ಅವೈಲೇಬಲ್ ಏನಿದೆ ಅದನ್ನು ನೋಡಿಬಿಟ್ಟು ಮಾಡಿಕೊಡ್ತೀವಿ. ಸೊ ಬೇಗ ಬೇಗ ಬರಬೇಕು, ನಿವೇಶನ ಬೇಕು ಅನ್ನುವಂಥವ್ರು ಎಷ್ಟೆಷ್ಟು ಸೈಟ್ಗಳಿದೆ ಸರ್? ಹಾಫ್ ಸೈಟ್ ಎಷ್ಟಿದೆ, ಫುಲ್ ಸೈಟ್ ಎಷ್ಟಿದೆ, ಡಿವೈಡ್ ಆಗಿದೆಯಾ, ಅಥವಾ ಜನ ಬಂದು ಕೇಳೋದ್ರ ಮೇಲೆ ಅದನ್ನು ಹಂಚಿಕೆ ಮಾಡ್ತೀರಾ, ಹೇಗೆ? ಇಲ್ಲ, ಖಂಡಿತ ಸರ್. ಆಲ್ರೆಡಿ ಮಾರ್ಕಿಂಗ್ ಎಲ್ಲ ಆಗೋಗಿದೆ. ನಮ್ಮಲ್ಲಿ ತುಂಬ ಕಮ್ಮಿ 20-30 ಸೈಟ್ಸು, 20-40 ಸೈಟ್ಸ್ಗಳು ತುಂಬ ಕಮ್ಮಿ ಇದೆ. 30-40 ಸೈಟ್ಸ್ಗಳು ಇದೆ, 30-50 ಇದೆ, 40-60 ಇದೆ. ಸೊ ಬಂದಿದ ತಕ್ಷಣ ಎಲ್ಲ ಸೆಲೆಕ್ಷನ್ ಏನು ಮಾಡ್ತಾರೆ, ಈಸ್ಟ್ ಫೇಸಿಂಗ್ ಅಂತ ಹೋಗ್ತಾರೆ. ಈಸ್ಟ್ ಫೇಸಿಂಗ್ ಸೈಟ್ಸ್ಗಳು ನಮ್ಮಲ್ಲಿ ತುಂಬ ಕಮ್ಮಿ ಇದೆ. ಯಾರು ಬೇಗ ಬರ್ತಾರೆ ಅವ್ರಿಗೆ ಸಿಗುತ್ತೆ. ಆಲ್ರೈಟ್, ಈಗ ಏನಾದ್ರು ಎಕ್ಸ್ಟ್ರಾ ಡಿಮ್ಯಾಂಡ್ ಇಟ್ಕೊಂಡು ಬರೋರು, ನೀವು ಹೇಳ್ದಂಗೆನೆ ಕೆಲವರು ಈಸ್ಟ್ ಫೇಸಿಂಗ್ ಕೇಳ್ತಾರೆ, ಕೆಲವರು ಕಾರ್ನರ್ ಸೈಟ್ಗಳ ಬಗ್ಗೆ ಆಸಕ್ತಿ ತೋರಿಸ್ತಾರೆ. ಸೊ ಈ ರೀತಿ ಏನಾದರೂ ನಮಗೆ ಪ್ರಿಯಾರಿಟಿ ಇದೆ ಅಂತ ಬರುವಂಥ ಕಸ್ಟಮರ್ಸ್ಗೆ ಅದಕ್ಕೆ ಅಂತ ಏನಾದರೂ ಎಕ್ಸ್ಟ್ರಾ ಏನಾದರೂ ಚಾರ್ಜಸ್ ಇರುತ್ತಾ, ಅಥವಾ ಬೇಗ ಬಂದ್ರಷ್ಟೇ ನಿಮಗೆ ಅದು ಸಿಗುತ್ತೆ, ಅದೇ ದರದಲ್ಲಿ ಸಿಗುತ್ತೆ ಅನ್ನೋದಾ? ಖಂಡಿತ. ನಮ್ಮಲ್ಲಿ ಯಾವ ಫೇಸಿಂಗು ಯಾವುದೇ ಎಕ್ಸ್ಟ್ರಾ ಚಾರ್ಜಸ್ ಏನೂ ಇಲ್ಲ.
ಓನ್ಲಿ ಫಾರ್ ಕಾರ್ನರ್ ಸೈಟು ಆ್ಯಸ್ ಎ ಗೌರ್ಮೆಂಟ್ ಇದು ಏನಿದೆ ಗೈಡೆನ್ಸ್ ಅದ್ರ ಪ್ರಕಾರ ಕಾರ್ನರ್ ಮಾತ್ರ 10% ನಾವು ಎಕ್ಸ್ಟ್ರಾ ತೊಗೊತಾ ಇದೀವಿ ಸರ್. ಆಲ್ ರೈಟ್. ಈಗ ನಾವು ಆ ಜಾಗ ಬಂದು ನೋಡಬೇಕು, ಸೈಟ್ ವಿಸಿಟ್ ಮಾಡಾದ್ಮೇಲೆ ನಾವು ಮುಂದಿನ ನಿರ್ಧಾರ ತಗೊಳ್ಬೋದು ಅಂತ ಅಂದ್ಕೊಳ್ಳೋರು ಹೇಗೆ ವಿಸಿಟ್ ಮಾಡೋದು? ಖಂಡಿತ ನಮ್ಮ ಸ್ಕ್ರೀನ್ ಮೇಲೆ ಏನು ಬರ್ತಾ ಇದೆ ಆ ನಂಬರ್ಗೆ ಒಂದು ಸತಿ ಕಾಲ್ ಮಾಡಿದ್ರೆ ನಮ್ಮ ಕಂಪ್ನಿ ಎಕ್ಸಿಕ್ಯೂಟಿವ್ಸ್ ಆಗಿರ್ಬೋದು ಪ್ರತಿಯೊಬ್ಬರೂ ಅದ್ರ ಡೀಟೇಲ್ಸ್ನ ಪ್ರತಿಯೊಂದು ಡೀಟೇಲ್ಸು ಲೇಔಟ್ದು ನಿಮಗೆ ಲೊಕೇಶನ್ ಆಗಿರ್ಬೋದು ಮತ್ತು ಫರ್ದರ್ ನಿಮಗೆ ಲೇಔಟ್ ಪಿಕ್ಚರ್ಸ್ ಆಗಿರ್ಬೋದು, ಪ್ಲ್ಯಾನ್ ಆಗಿರ್ಬೋದು, ಯಾವ್ಯಾವ ಸೈಟ್ ವೇಕೆಂಟ್ ಇದೆ ಅನ್ನೋದೊಂದು ಪ್ರತಿಯೊಂದು ಲಿಸ್ಟನ್ನು ಅವ್ರಿಗೆ ವಾಟ್ಸಪ್ ಮುಖಾಂತರ ಅವ್ರಿಗೆ ಏನು ಡೀಟೇಲ್ಸ್ ಕೊಡಬೇಕು ಅದನ್ನು ಕಳಿಸ್ತಾರೆ. ನೆಕ್ಸ್ಟು ಇನ್ನೊಂದು ಏನಂತ ಅಂದರೆ ಅವರು ನಮ್ಮ ಒಂದು ಎಕ್ಸಿಕ್ಯೂಟಿವ್ ಹತ್ರ ಮಾತಾಡಾದ್ಮೇಲೆ ನಮ್ಮ ಕಂಪ್ನಿ ವಿಳಾಸಕ್ಕೆ ಬಂದರೆ ನಮ್ಮ ಕಂಪ್ನಿ ಏನು ಅಡ್ರೆಸ್ ಇದೆ ನಾಗರಬಾವಿ ಔಟರ್ ರಿಂಗ್ ರೋಡ್ ಮಾಳಗಾಳ ಅಂತ ಹೇಳ್ತಾ ಇದ್ದೀವಿ. ನೆಕ್ಷಾ ಕಾರ್ ಶೋರೂಮ್ ಆಪೋಸಿಟ್ ನಮ್ಮ ಆಫೀಸ್ ಇರೋದು. ಅಲ್ಲಿ ಬಂದರು ಅಲ್ಲಿಂದನೂ ಕೂಡ ನಮ್ಮ ವೆಹಿಕಲ್ನ ಅರೇಂಜ್ ಮಾಡಿ ಕಂಪ್ನಿಯಲ್ಲಿ ನಮ್ಮ ಎಕ್ಸಿಕ್ಯೂಟಿವ್ ಏನಿರ್ತಾರೆ ಕರ್ಕೊಂಡೋಗಿ ನಮ್ಮ ಪ್ರಾಜೆಕ್ಟ್ ಅಕ್ಕಪಕ್ಕ ಸರೌಂಡಿಂಗ್ಸ್ ಏನು ಡೆವಲಪ್ಮೆಂಟ್ಸ್ ಬಗ್ಗೆ ಏನೇನಿದೆ ಅದ್ರ ಪ್ರತಿಯೊಂದು ಡೀಟೇಲ್ಸ್ನ ಅವರು ತಿಳಿಸ್ಕೊಡ್ತಾರೆ ಸರ್. ಓಕೆ, ಪ್ರಿಫರಬಲಿ ಸೈಟ್ ವಿಸಿಟಿಂಗ್ ಬರಬೇಕಾದಾಗ ಹೇಗೆ ಬರಬೇಕು ಅಂತ ನೀವು ಎಕ್ಸ್ಪೆಕ್ಟ್ ಮಾಡ್ತೀರಾ ಸರ್? ಅಂದರೆ ಕುಟುಂಬದ ಮುಖ್ಯಸ್ಥರು ಅಥವಾ ಹೆಡ್ ಆಫ್ ದಿ ಫ್ಯಾಮಿಲಿ ಬಂದು ಒಮ್ಮೆ ನೋಡ್ಕೊಂಡು ಹೋಗ್ತೀನಿ ಅಂತಾರೆ, ಅದಾದ್ಮೇಲೆ ಕುಟುಂಬದವ್ರಿಗೆ ಒಂದ್ಸಲ ತೋರಿಸ್ಬೇಕು ಅಂತಾರೆ, ಅಥವಾ ರಜೆ ದಿನ ಇರೋದ್ರಿಂದ ನಾವು ಶನಿವಾರ ಭಾನುವಾರ ಕುಟುಂಬ ಸಮೇತ ಬಂದು ವಿಸಿಟ್ ಮಾಡ್ಬೋದಾ, ಯಾವ ಥರ ಫೆಸಿಲಿಟೀಸ್ ಇದೆ ಅಂತ ಕೇಳ್ತಾರೆ. ಸೊ ಆ ಬಗ್ಗೆ ತಿಳಿಸ್ಕೊಡು. ಖಂಡಿತ ಇದು ವೆರಿ ಗುಡ್ ಕ್ವಶನ್ ಸರ್. ಆ್ಯಕ್ಚುಲಿ ಯಾಕೆ ಅಂತ ಅಂದರೆ ಈಗ ನಾನು ಸೈಟ್ ವಿಸಿಟಿಗೆ ನಾನು ಹೋಗ್ತೀನಿ ಅಂತ ಅಂದ್ಕೊಳ್ಳಿ, ಈಗ ಕಸ್ಟಮರ್ಸ್ ಯಾರೇ ಬರ್ತಾರೆ ಅವ್ರಿಗೇನು ಮಾಡ್ತೀವಿ ನಾವು ಆ್ಯಕ್ಚುಲಿ ಒಬ್ಬರೇ ಬರ್ತಾರೆ. ಒಬ್ಬರೇ ಬಂದಾಗ ಏನಾಗುತ್ತೆ ಅವ್ರಿಗೆ ಏನು ನಾವು ಡಿಸಿಷನ್ ತೊಗೊಬೇಕಲ್ಲಿ ಇದನ್ನು ಯಾವ ಥರ ಯೋಚನೆ ಮಾಡಬೇಕು ಅನ್ನೋದು ಅವ್ರಿಗೊಂದು ಐಡಿಯಾ ಇರಲ್ಲ. ಸೊ ಏನಾಗುತ್ತೆ ಅಂದರೆ ಅವ್ರ ಮನೆಯಲ್ಲಿ ಯಾರು ಸೀನಿಯರ್ ಪರ್ಸನ್ ಇರ್ತಾರೆ, ಮತ್ತು ಇನ್ನೊಂದೇನು ಅವರೇ ನಾನೇ ಇದನ್ನು ಕ್ಲಿಯರ್ ಮಾಡ್ಕೊಬೋದಾ, ಮತ್ತು ಒಂದು ಸತಿ ಏನಾಗುತ್ತೆ ನಾನು ನೋಡಿರ್ತೀನಿ ನಮ್ಮ ವೈಫ್ ನೋಡಬೇಕು, ನಮ್ಮ ತಂದೆ ತಾಯಿ ನೋಡಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಆ ಥರ ಇರೋ ಕಸ್ಟಮರ್ಸ್ಗೆ ನಾವೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಒಂದು ಸತಿ ನಿಮ್ಮ ಫ್ಯಾಮಿಲಿ ಸಮೇತ ಬರೋಕ್ಕಾಗಲಿಲ್ಲ ಅಂದರೂ ನಮ್ಮ ಕಂಪನಿಯಿಂದನೇ ನಿಮ್ಮನೆ ಡೋರ್ ಸ್ಟೆಪ್ಗೆ ಒಂದು ವೆಹಿಕಲ್ನ ಅಂತ ಕಳಿಸ್ಕೊಡ್ತೀವಿ. ನಮ್ಮ ಎಕ್ಸಿಕ್ಯೂಟಿವ್ ಕೂಡ ಬರ್ತಾರೆ. ನೀವು ಫ್ಯಾಮಿಲಿ ಸಮೇತ ಒಂದು ಸತಿ ಬಂದರೆ ರೈಟ್ ನಿಮ್ಗೇನಿರುತ್ತೆ ಇದನ್ನು ನಾವು ಒಂದೇ ಸತಿ ಡಿಸೈಡ್ ಮಾಡಿ ಈ ಥರ ಏನು ಮಾಡ್ಬೋದು ಅಂತ ಎಲ್ಲ ನೀವು ಒಂದು ಸತಿ ಕೂತಿ ಚರ್ಚೆ ಮಾಡೋವಂಥ ಒಂದು ಅಲ್ಲಿ ಪ್ರಾಜೆಕ್ಟಲ್ಲಿ ಪ್ರತಿಯೊಂದು ಇದು ಇರುತ್ತೆ. ಸೊ ಅವಾಗ ಏನು ಮಾಡ್ತೀರಾ ನೀವೆಲ್ಲ ಏನು ಮಾಡಬೇಕು ಏನು ಬೇಡವಾ ಬೇಕಾ ಅಂತ ಅಲ್ಲೇ ನಿಮ್ಗೊಂದು ಐಡಿಯಾ ಬಂದ್ಬಿಡುತ್ತೆ. ಆಲ್ ರೈಟ್. ಸೊ ಹಾಗಿರೋದ್ರಿಂದ ನೀವು ಅಲ್ಲಿ ಬಂದು ಫ್ಯಾಮಿಲಿ ಸಮೇತ ನೋಡಿದ್ರೆ ಪ್ರತಿಯೊಂದು ಡೀಟೇಲ್ಸ್ನ ನಾವು ತಿಳ್ಕೊಬೋದು ಅಂತ ಇಷ್ಟಪಡ್ತೀನಿ. ಓಕೆ, ಸೊ ಈ ನಂದಿ ಎನ್ಕ್ಲೇವ್ ಪ್ರಾಜೆಕ್ಟ್ ಎಲ್ಲಿ ಲೊಕೇಟ್ ಆಗಿದೆ, ಇಲ್ಲಿ ಸೈಟ್ಗಳ ವೆಚ್ಚ ಎಷ್ಟು, ಮತ್ತು ಸೈಟ್ ವಿಸಿಟ್ ಮಾಡೋದು ಹೇಗೆ, ಇಷ್ಟರ ಬಗ್ಗೆನೂ ತಿಳ್ಕೊಂಡ್ರಿ. ಇನ್ನುಳಿದ ಹಾಗೆ ನಿಮಗಿರುವಂಥ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾ ಹೋಗ್ತೀವಿ ಚಿಕ್ಕದೊಂದು ಬ್ರೇಕ್ ಆದಮೇಲೆ.